ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಅಡ್ವೆಂಚರ್ ವಿಡಿಯೋ. ಸೊ ನಿನ್ನೆ ಹೇಳ್ದಂಗೆ ನಾನು ಭೈರವನಾಥ್ ಟೆಂಪಲ್ದಿಂದ ಟ್ರೆಕ್ಕಲ್ಲಿ ಎಂಡ್ ಮಾಡಿದೆ. ಪಾರ್ಟ್ 1 ಅಲ್ಲಾಗಿತ್ತು. ಈ ಪಾರ್ಟ್ 2 ಇವತ್ತು ಸ್ಟಾರ್ಟ್ ಮಾಡತ್ತೀನಿ. ಸೊ ನಾವು ನಿನ್ನೆ ಟ್ರೆಕ್ ಡೌನ್ ಮಾಡಿದೆ. ನಿನ್ನೆ ಟ್ರೆಕ್ ಡೌನ್ ಮಾಡಿ ಬಂದು ಅಲ್ಲಿದಿಂದ ಗುಪ್ತ ಕಾಶಿ ಬಂದು ಅಲ್ಲಿದಿಂದ ಚೋಪ್ಟಾ ಅಂತ ಹೇಳ್ಬರ್ತದೆ. ತುಂಗನಾಥ್ ಟ್ರೆಕ್ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಅಲ್ಲಿಂದ 69 ಕಿಲೋಮೀಟರ್ ಐತಿ. ಅಲ್ಲಿಂದಪ್ಪ ಅಂದ್ರೆ ಸೋನಪುರದಿಂದ. ಸೊ ಬಂದು ಇಲ್ಲೇ ನೈಟ್ ಚೋಪ್ಟಾದಾಗ ಮಕ್ಕೊಂಡೆ. ಸೊ ಚೋಪ್ಟಾದಾಗ ಲಾಡ್ಜ್ ಗೀಡ್ಸ್ ಎಲ್ಲ ಹಿಡಿದು ನಮ್ಮ ಫ್ರೆಂಡ್ಸ್ ಎಲ್ಲ ಮಕ್ಕೊಂದಿವಿ. ಸೊ ಅಲ್ಲಿಂದ ಈಗ ಟ್ರೆಕ್ ಸ್ಟಾರ್ಟ್ ಮಾಡತ್ತೀನಿ. ಈಗ ಅರ್ಲಿ ಮಾರ್ನಿಂಗ್ 7 o'clock ಆಗೈತಿ. ಸೊ ಏನೈತಿ ಇಲ್ಲ ಬೈಕಿಗೆಲ್ಲ ರೆಡಿ ಐತಿ. ಇಲ್ಲೇ ಮ್ಯಾಲೆ ನಮ್ದು ಅಲ್ಲೇ ಏನೈತಲ್ಲ ಇಲ್ಲೇ ತೆಳಗೆ ಇಲ್ಲಿ ಮ್ಯಾಲೆ ಒಂದೇ ವ್ಯೂ ಚೆನ್ನಾಗಿರ್ತೈತಿ. ಸೊ ಇಲ್ಲಿ ತೆಳಗೆಲ್ಲ ನಮ್ದು ಅಂತೆಲ್ಲ ಬಂಕರ್ ಹೌಸ್ ಥರ ಒಂದು ಏನೋ ಒಂದು ರೂಮ್ ಇತ್ತು. ಸೊ ಕೊಟ್ಟಿದ. ಸೊ ಇನ್ನು ಮುಂದೆ ಹೋಗೋಣ. ಇಲ್ಲಿ ನಿಮ್ಗೆ ಏನೋ ಚಂದ್ರಕಲಾ ಇಗ್ನೂ ಐತಿ ಅಲ್ಲಿ. ಸೊ ಅಲ್ಲಿ ನಾವು ಹೋಗೋಕ್ಕಾಗಲ್ಲ. ಚೋಪ್ಟಾ ಟು ಬದ್ರಿನಾಥ್. ಸೊ ಬದ್ರಿನಾಥ್ ಈವ್ನಿಂಗ್ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಸೊ ಮಾನ ವಿಲೇಜ್ ಮತ್ತು ಸರಸ್ವತಿ ನದಿ ಬಗ್ಗೆ ನಿಮ್ಮ ಡೀಟೇಲ್ ಕೊಡ್ತೀನಿ. ಸೊ ಎಲ್ಲರಿಗೂ ನೋಡ್ತಾ ಇರಿ. ಸೊ ಫೈನಲಿ ನಾವು ಚೋಪ್ಟಾ ರೀಚ್ ಆದೆ. ಸೊ ಇಲ್ಲಿದಿಂದ ಇದೇನೈತಪ್ಪ ತುಂಗನಾಥ್ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ ಇಲ್ಲೇ ಮುಂದೈತಿ. ಸೊ ನಾವೇನೈತಿ ಈಗ ನೆಕ್ಸ್ಟ್ ಇಲ್ಲಿ ತುಂಗನಾಥ್ ಸ್ಕಿಪ್ ಮಾಡೋಣ. ಸ್ಕಿಪ್ ಮಾಡಿ ಸೊ ನೆಕ್ಸ್ಟ್ ನಾವೇನೈತಿ ಬದ್ರಿನಾಥ್ ಕಡೆ ಜರ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಬದ್ರಿನಾಥ್ ಹೋಗ್ಲಿಕ್ಕೆ 2 ರೂಟ್ ಅದಾವ. ಸೊ ಒಂದು ಚೋಪ್ಟಾ ಮ್ಯಾಗಿಂದ ಹೋಗ್ಬೋದು, ಇನ್ನೊಂದು ದೇವಪುರ ಮ್ಯಾಗಿಂದ ಹೋಗ್ಬೋದು. ಸೊ ಇದು ಶಾರ್ಟ್ಕಟ್ ರೂಟ್. ಸೊ ಇಲ್ಲಿ ಸ್ವಲ್ಪ ರೋಡ್ ನ್ಯಾರೋ ಇರ್ತೈತಿ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತು ಈ ವ್ಯೂನ ಎಂಜಾಯ್ ಮಾಡಿರಿ. ಸೊ ನೆಕ್ಸ್ಟ್ ಇನ್ನೊಂದು 10-15 ನಿಮಿಷನಾಗ ಗೋಪೇಶ್ವರ ಬರ್ತೈತಿ. ಸೊ ಇಲ್ಲವ ನಿಂತಿದ್ದ ಕಾಕಾಗ ಕೇಳಿದೆ ಎಲ್ಲಿ ಬರ್ತವ ಮುಂದೆ ಯಾವ ಊರು ಅಂತ ಕೇಳೋಣ ಗೋಪೇಶ್ವರಂದ. ಸೊ ನೆಕ್ಸ್ಟ್ ಗೋಪೇಶ್ವರದಾಗ ನೋಡೋಣ. ಸೊ ಫೈನಲಿ ನಾ ಗೋಪೇಶ್ವರ ರೀಚ್ ಆದೆ. ಸೊ ನಮ್ಮದು ಚೋಪ್ಟಾ ಆಗಾನ ಮಂಡಲ ಮಧ್ಯದಾಗ ಒಂದಿಷ್ಟು ಊರು ಬಂದು. ಸೊ ಇದು ಗೋಪೇಶ್ವರ. ಸೊ ಇನ್ನು ಗೋಪೇಶ್ವರ ಆಗಾನ ಇನ್ನು ಚಾಂಬೋಲಿ ಬರ್ತದೆ. ಸೊ ಚಾಂಬೋಲಿ ಒಳಗೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಲಂಚ್ ಗಿಂಚ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಜೋಶಿಮಠ, ಆಮ್ಯಾಗ ಬದ್ರಿನಾಥ್. ಸೊ ಲೆಟ್ಸ್ ಮೂವ್. ನಾವು ಈಗ ಚಾಂಬೋಲಿ ರೀಚ್ ಆಗೈತಿ. ಸೊ ಇದೆಲ್ಲ ನೋಡಾಕ್ತಿರ ಕಾಣತಿಲ್ಲ ನಿಮಗೆ. ಸೊ ಇದೆಲ್ಲ ಅಲಕನಂದ ನದಿ ಇದೆ. ಸೊ ಇದು ಹಂಗೆ ಇದು ದೇವಪುರಕ್ಕೆ ಹೋಗ್ತಿದ್ದು. ಸೊ ನಾವು ಕರೆಕ್ಟ್ ಇಲ್ಲಿ ಬಂದು ರೆಸ್ಟ್ ಮಾಡತ್ತೀವಿ ಈಗ. ಸೊ ಇದೆಲ್ಲ ಬದ್ರಿನಾಥ್, ಇದು ಚಾಂಬೋಲಿ ಡಿಸ್ಟಿಕ್ನಾಗೆ ಬರ್ತೈತಿ. ಸೊ ಇದೊಂದು ಡಿಸ್ಟಿಕ್ ಐತಿ. ಸೊ ಬಿಫೋರ್ ನಾವು ಅಲ್ಲಿ ಆಗಡೆ ಇದ್ದೇವಲ್ಲ ನಿಂತಿದ್ದೀವಲ್ಲ ಅದು ಗೋಪೇಶ್ವರ, ಇದು ಚಾಂಬೋಲಿ. ಸೊ ನೆಕ್ಸ್ಟ್ ಏನು ಬರೋದು ಜೋಶಿಮಠ ಬರ್ತೈತಿ. ಜೋಶಿಮಠ ಆಗಾನ ಏನು ಬದ್ರಿನಾಥ್. ಸೊ ಈಗ ಮಧ್ಯಾಹ್ನ ಆಗೈತಿ. ಸೊ ನಾವು ಆ್ಯಕ್ಚುಲಿ ಇಲ್ಲಿ 6 ಬಿಟ್ಟಿದ್ವಿ, ಬಟ್ ಈಗ 12 ಗಂಟೆ ಆಗೈತಿ. ಬಟ್ ನಡುವೆ ಭಾಳ ಆಫ್ ರೋಡಿಂಗ್ ಆಯಿತು. ಭಾಳ ನಡುವೆ ಸ್ವಲ್ಪ ಏನು ಬಿಟ್ವೀನ್ ಟ್ರಾಫಿಕ್ ಜಾಮ್ ಆಯಿತು. ಸೊ ಅಡ್ವೆಂಚರಸ್ ಆಗೈತಿ. ಸೊ ಇಲ್ಲಿ ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ಬಿಟ್ಟು ಬಿಡ್ತೀವಿ. ಸೊ ನೆಕ್ಸ್ಟ್ ಏನು ಜೋಶಿಮಠ ಬದ್ರಿನಾಥ್. ಸೀದಾ ಡೈರೆಕ್ಟ್ ಬದ್ರಿನಾಥ್ಗೆ ನಿಮ್ಗೆ ಈವ್ನಿಂಗ್ ಅಲ್ಲಿ ದರ್ಶನ ಟೈಮಿಗೆ ನಿಮ್ಗೆ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೊ ನಾವು
ಹೋಗೋ ದಾರ್ಯಾಗ ಒಂದು ಬೈ ಮಿಸ್ ಆಗಿ ಒಂದು ಆಕ್ಸಿಡೆಂಟ್ ಆಗೈತಿ. ಸೊ ಇದೇನಪ್ಪ ಅಂದ್ರೆ 2 ವೀಲರ್ ಮತ್ತು ಒಂದು ಗೂಡ್ಸ್ ಗಾಡಿ ಅಪೋಸಿಟ್ ಆಕ್ಸಿಡೆಂಟ್ ಆಗೈತಿ. ಸೊ ಈ ಘಾಟ್ ಸೆಕ್ಷನ್ದಾಗ ಇದು ಚೊಪ್ಟಾ ರೋಡ್ ಏನೈತೆ ಸ್ವಲ್ಪ ಭಾಳ ನ್ಯಾರೋ ರೋಡ್ ಐತಿ. ಸೊ ಹಂಗಾಗಿ ಇಲ್ಲಿ ಆಕ್ಸಿಡೆಂಟ್ ಆಗೋದು ಭಾಳ ಸ್ವಾಭಾವಿಕ. ಸೊ ಜೀವ ಹಾನಿಗಳೇನಾಗಿಲ್ಲ, ಸೊ ಅಟ್ಟೆ ಇಂಜುರಿ ಆಗ್ಯಾವ. ಸೊ ಈ ರೂಟ್ ಬರ್ಬೇಕಾದ್ರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಬರ್ಬೇಕಂತ ಹೇಳಿ ನಿಮಗೆಲ್ಲ ನಾ ಈ ಘಟನೆ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೇನೆ. ಸೊ ನೋಡ್ಬೇಕು ಇಲ್ಲಿ ಯಾವ ಥರ ಅನಾಹುತ ಆಗೈತಿ. ಸೊ ಮುಂದೇನೈತಿ ನಾವು ಸ್ಟಾರ್ಟ್ ಮಾಡೋಣ. ವಾವ್! ಸೊ ಜೋಶಿಮಠ. ಸೊ ಇನ್ನೇನು 100-200 ಮೀಟರ್ನಾಗ. ಸೊ ಈ ಕಾರ್ನರ್ದಿಂದ ಹಿಂಗೆ ರೈಟ್ ತೊಗೊಂಡ್ರೆ ಇದೇ ಜೋಶಿಮಠ ಎಂಟ್ರೆನ್ಸ್ ಆಯಿತು. ಸೊ ಏನಾಗೈತಪ್ಪ ಅಂದ್ರೆ ನಮ್ಮದು ಪ್ರಾಬ್ಲಮ್, ನಮ್ಮ ಬೈಕ್ ಟಯರ್ ಢಮಾರಾಗೈತಿ. ಸೊ ಯಾರ್ದೋ ಕಂಡು ಬಿದ್ದಿತ್ತು ಅದ್ರ ಮ್ಯಾಗ. ಸೊ ಢಮಾರಾಗೈತಿ. ಸೊ ಅದ್ರ ಪಂಚರ್ ತಿಸ್ಕೊಂಡು ಲೇಟ್ ಆಗ್ತೈತಿ. ಒಂದು 2 ಅವರ್ ಲೇಟಾಗಿ ಹೋಗಿ ರೀಚ್ ಆಗ್ತೀವಿ. ಸೊ ಮುಂದೇನೈತಿ ಡೈರೆಕ್ಟ್ ಇನ್ನು ಬದ್ರಿನಾಥ್ ಒಳಗೆ ಸಿಗೋಣ. ಓಕೆ, ಯೋ ಸೊ ಫೈನಲಿ ಬದ್ರಿನಾಥ್ ಈವ್ನಿಂಗ್ ರೀಚ್ ಆದೀವಿ. ಸೊ ಇವತ್ತಂತೂ ದರ್ಶನ ಮಾಡೋಂಗಿಲ್ಲ. ಸೊ ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತೀವಿ. ಸೊ ಮುಂದಿನ ವಿಷಯ ಏನೈತಪ್ಪ ಅಂದ್ರೆ ನಮ್ಮ ಮಾಮವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕೇಳ್ಕೊಳ್ರಿ ಒಂದು ಸಲ. ಮುಂಜಾನೆ ಇಲ್ಲಿ ಕುಂಡನೆಯಾಗಿ ಜಳಕ ಮಾಡಿ ಆಮೇಲೆ ಟೆಂಪಲ್ ಒಳಗೆ ಎಂಟ್ರಿ ಆಗೋದಂತ ನಮ್ದು ಪ್ಲಾನ್ ಇದೆ. ಸೊ ಲೆಟ್ಸ್ ಸಿ ಹೆಂಗಿರ್ತಿದೆ ಅಂತ. ಬಟ್ ದ ವೇ ಹೌ ಟು ಯು ರೀಚ್ ಹಿಯರ್, that way is very very difficult. We started our journey in morning 10 o'clock and ಇಲ್ಲಿ ರೀಚ್ ಆಗ್ಬೇಕಂದ್ರೆ ನಮಗೆ ಈಗ ಸಂಜೆ 7 ಗಂಟೆ ಆತ. and the distance is only 180 ಕಿಲೋಮೀಟರ್. ಆ 180 ಕಿಲೋಮೀಟರ್ ಪಾಸ್ ಮಾಡ್ಬೇಕಂದ್ರೆ ನಮಗೆ ಮಿನಿಮಮ್ 8 hours ಬೇಕು. ಈಗ ಈ ಟೆಂಪಲ್ ಬೇರೆ ಎಲ್ಲ ನೋಡ್ರಿ, ಅಟ್ಟೆ ಬದ್ರಿನಾಥ್. ಆಮೇಲೆ ನಾಳೆಗೆ ನಾವು ನೀವೆಲ್ಲ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನೀನೇ ನೈಟ್ ಬದ್ರಿನಾಥ್ ಬಂದಿದ್ಯವಲ್ಲ. ಸೊ ಇದನ್ನು ಶಂಕರಾಚಾರ್ಯರು ಅದನ್ನು ಹೆಂಗೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಮೊದಲು ಇದನ್ನು ಟೆಂಪಲ್ ದೇವ್ರ ಇದ್ದಿದ್ದು ಎಲ್ಲ ನದಿ ಒಳಗೆ ಹೋಗಿ ಬಿಟ್ಟಿರ್ತಾರೆ ಇಲ್ಲಿ ಜನಗಳೆಲ್ಲ ಹೆದರಿಕಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೆಂಪಲ್ಗೆ ಹೋಗೋಣ. ಸೊ ಈಗ ಹೋಗ್ತೀವಿ. ತಪ್ಪು ಹೋಗಿ ಸ್ವಲ್ಪ ಜಳಕಾಯಕ ಮಾಡಿ ಸೊ ನೆಕ್ಸ್ಟ್ ಮಂದಿರಕ್ಕೆ ಹೋಗಿ ನಿಮ್ಗೆ ಮಂದಿರ ಬಗ್ಗೆ ಭಾರಿ ಟಾಪ್ ಸೀಕ್ರೆಟ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇದು ಅಲ್ಲಿ ನಿಮಗೆ ಕಾಣತ್ತಲ್ಲ. ಸೊ ಅದೇ
ಬದ್ರಿನಾಥ್ ಟೆಂಪಲ್. ಸೊ ಇದೇನು ನದಿ ಐತಲ್ಲ, ಇದು ಅಲಕನಂದ ನದಿ ಇದು. ಸೊ ಹಾಗೆ ಈ ಬ್ರಿಡ್ಜ್ ಮ್ಯಾಗಿಂದ ಹೋಗಿ ಸೊ ಮುಂದೆ ರೈಟ್ ಸೈಡ್ ಏನು ಕಾಣತ್ತಲ್ಲ ಇವೇನು ಅಲ್ಲೆಲ್ಲ ನಾವು ವೇಟಿಂಗ್ ಪ್ಲೇಸ್ ಐತಿ. ಸೊ ದರ್ಶನ ಸಲಾಗಿ ಸೊ ಮುಂದೆ ಹೋಗೋನು, ಹೋಗಿ ದರ್ಶನ ಮಾಡ್ಕೊಂಡ ತಕ್ಷಣ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಅಂದಾಗೆ ನಿಮ್ಗೆ ಹೇಳೋದು ನೆನಪರೀನಿ. ಸೊ ಇದೇನು ಕಾಣತ್ತಲ್ಲ, ಇದು ಲೆಫ್ಟ್ ಸೈಡ್ ಇದ್ದು ಇಲ್ಲೇನು ಹೋಗಿ ಥರ ಬರತ್ತಲ್ಲ, ಇದು ಸೂರ್ಯಕೊಂಡ. ಸೊ ಇಲ್ಲಿ ಎಲ್ಲರೂ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಯಾರೂ ಮಾಡಲ್ಲ, ಯಾಕಂದ್ರೆ ನೀರು ತೊಗೊಂಡು ಹೋಗಿ ಸ್ನಾನ ಮಾಡ್ತಾರೆ, ಯಾಕಂದ್ರೆ ಭಾಳ ಬಿಸಿ ಇರ್ತೈತಿ. ಸೊ ನೋಡ್ಬೇಕಿಲ್ಲಿ ಹಂಗೆ ಥರ ಬಿಸಿ ಐತಿ. ಸೊ ನೆಕ್ಸ್ಟ್ ಇಲ್ಲಿ ತಕೊಂಡು ಇಲ್ಲೇ ಬರ್ತೈತಿ. ಸೊ ಇಲ್ಲಿ ಮುಂದೆ ಏನು ಯೆಲ್ಲೋ ಕಲರ್ ಪೇಂಟಿಂಗ್ ಮಾಡ್ಯಾರ, ಇಲ್ಲಿ ಒಳಗಡೆ ಎಲ್ಲ ಜನ ಸ್ನಾನ ಮಾಡತ್ತಾರಲ್ಲ. ಸೊ ಇದು ತಕೊಂಡ. ಸೊ ಇಲ್ಲಿ ನಾನು ಜಳಕ ಮಾಡಕತ್ತೀನಿ ಇಲ್ಲಿ. ಸೊ ಒಂದು ಹಾಕಿ 2 ಹಾಕಿ ಡುಬ್ಕಿ ಭೋಲೆನಾಥ್ ಬದ್ರಿ ಕಿ ಜೈ. ಸೊ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಕಿಶಿಂದ ನೆಕ್ಸ್ಟ್ ನಾವೇನೈತಿ ಟೆಂಪಲ್ ಮುಂದೆ ಹೋಗೋಣ. ಸೊ ಫೈನಲಿ ನಾನು ಟೆಂಪಲ್ ಮುಂದೆ ಬಂದೇನಿ, ಈಗ ಬದ್ರಿನಾಥ್ ಮೇನ್ ಎಂಟ್ರೆನ್ಸ್. ಸೊ ಒಳಗೆ ಹೋಗೋನು, ಒಳಗೆ ಹೋಗಿ ನೀವು ಇನ್ ಡೀಟೇಲಾಗಿ ಮಾತಾಡ್ತೇನೆ. ಸೊ ಟೆಂಪಲ್ ಒಳಗಡೆ ಬಂದೀನಿ. ಸೊ ಸೆಂಟ್ರದಾಗ ಟೆಂಪಲ್ ಐತಿ, ಸುತ್ತಮುತ್ತಲು ಬೇರೆ ಬೇರೆ ವಿಗ್ರಹಗಳು ಇಟ್ಟಾರೆ, ಇಲ್ಲಿ ಪೂಜೆ ಮಾಡತ್ತಾರ. ಸೊ ನಿಮಗೆ ಬೇಸಿಕ್ಲಿ ಈಗ ಹೇಳ್ಬೇಕಪ್ಪ ಅಂದ್ರೆ ಬದ್ರಿನಾಥ್. ಸೊ ಇದು ಎಲ್ಲಿ ಬರ್ತೈತಪ್ಪ ಅಂದ್ರೆ, ಸೊ ಆಲ್ರೆಡಿ ನಿಮ್ಗೆ ಹೇಳ್ಬೇಕಂದ್ರೆ ಇದು ಬದ್ರಿನಾಥ್ ಉತ್ತರಾಖಂಡ್ ಸ್ಟೇಟ್ನಾಗ ಬರ್ತೈತಿ. ಸೊ ಮತ್ತು ಚಾಂಬೋಲಿ ಅನ್ನೋದು ಒಂದು ಡಿಸ್ಟಿಕ್ ಐತಿ. ಸೊ ಆ ಡಿಸ್ಟಿಕ್ ಒಳಗೆ ಇದು ಬದ್ರಿನಾಥ್ ಬರ್ತೈತಿ. ಸೊ ಟೋಟಲಿ ಇದು ನಾನು ಕೇದಾರ್ನಾಥಿಂದ ಇಲ್ಲಿ ಬರ್ಲಿಕ್ಕೆ 180 ಕಿಲೋಮೀಟ್ರ್ ಆಗೈತಿ. ಸೊ ಇದ್ದದ್ದು ಬದ್ರಿನಾಥ್ ಏನು ವಿಶೇಷಪ್ಪ ಅಂತಂದ್ರೆ, ಸೊ ಇದನ್ನು ಈ ಟೆಂಪಲನ್ನು ಯಾರು ಎಸ್ಟಾಬ್ಲಿಷ್ ಮಾಡಿದರು ಅಂದ್ರೆ, ಫಸ್ಟ್ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಯಾರಪ್ಪ ಅಂತಂದ್ರೆ, ಇದಕ್ಕಿಂತ ಮುಂಚೆನೂ ಇಲ್ಲಿ ಟೆಂಪಲ್ ಇತ್ತು ಅಂತ ಹೇಳಿ ಒಂದು ನಂಬಿಕೆ. ಸೊ ಇಲ್ಲಿ 16th ಸೆಂಚುರಿ ಒಳಗೆ ಇದನ್ನು ಈ ಟೆಂಪಲ್ನ ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹುಡ್ಡು ಮತ್ತು ಬುದ್ಧಿಸ್ ಜನಾಂಗ ಇದ್ರಲ್ಲ. ಸೊ ಅವ್ರ ಅಂಜಿಕೆಗೋಸ್ಕರ ಇದನ್ನ ಏನು ಮಾಡ್ತಾರೆ, ಟೆಂಪಲ್ ಒಳಗಿಂದ ವಿಗ್ರಹನ ಏನು ಮಾಡ್ತಾರೆ, ಈ ಅಲಕನಂದನ ಇದರೊಳಗೆ ಒಗೆದು ಬಿಡ್ತಾರೆ. ಸೊ ಅವಾಗ 17th ಸೆಂಚುರಿ ಒಳಗೆ ಶಂಕರಾಚಾರ್ಯರು ಬರ್ತಾರೆ. ಸೊ ಬಂದು ಕೇಳಿದಾಗ ಇಲ್ಲಿ ಎಲ್ಲಿತ್ತು ವಿಗ್ರಹ ಇತ್ತಲ್ಲ ವಿಷ್ಣು ಅಂದೇನೋ ಕನಸಿನಾಗ ಬಂದು ಹೇಳಿದ್ರು, ಏನದು ನನಗೆ ಗೊತ್ತಿಲ್ಲ ಅದು ಡೀಟೇಲ. ಸೊ ಬಂದು ಜನರಿಗೆ ಕೇಳ್ತಾರೆ, ಸೊ ಏನು ಇಲ್ಲಿ ಸ್ಟ್ಯಾಚ್ಯೂ ಇತ್ತಲ್ಲ ಏನಾಯ್ತು ವಿಷ್ಣು ಅಂತ ಕೇಳಿದಾಗ, ಇಲ್ಲ ಈ ಹುಡ್ಡು ಜನಾಂಗ ಮತ್ತು ಬುದ್ಧಿಸ್ಟ್ ಜನಾಂಗ ಅವರಿಗೆ ನಾವು ಅಂಜಿಕೆಯಿಂದ ವಿಗ್ರಹ ಏನು ಮಾಡ್ತೀವಿ ನದಿಯಾಗ ಹೋಗಿದ್ದೀವಿ ಅಂತಾರೆ. ಸೊ ಅವಾಗ ಶಂಕರಾಚಾರ್ಯರು ಏನು ಮಾಡ್ತಾರೆ, ಅವರು ಒಂಥರ ದೈವ ಪುರುಷರು, ಒಂಥರ ಜೀರ್ಣ ಉದ್ಧಾರಕರು. ಇವರು ಚಾರ್ಧಾಮವನ್ನು ಈ ಇಂಡಿಯಾದಾಗಿರುವಂಥ ಎಲ್ಲ ಚಾರ್ಧಾಮನ್ನು ಜೀರ್ಣ ಉದ್ಧಾರ ಮಾಡಿದ್ದು ಶಂಕರಾಚಾರ್ಯರಿಗೆ ಈ ಕ್ರೆಡಿಟ್ ಹೋಗ್ತೈತಿ. ಸೊ ಬೇಸಿಕ್ಲಿ ನಮಗೆ ಹೇಳ್ಬೇಕಂದ್ರೆ ಶಂಕರಾಚಾರ್ಯರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಾರದ ಕುಂಡ ಅಂತ ಐತಿ. ಸೊ ನಾರದ ಕುಂಡೊಳಗೆ ನೀರೊಳಗೆ ಹೋಗ್ಬಿಡ್ತಾರೆ ಒಂದು ವಿಗ್ರಹ ಹುಡುಕಾಡಕ್ಕೆ. ಸೊ ಸ್ಟ್ಯಾಚ್ಯೂ ಒಗ್ದಿನ ಅಂತ ಹೇಳ್ತಾರಲ್ಲ ಜನಾಂಗ. ಸೊ ನಾರದ ಕುಂಡೊಳಗೆ ಹೋಗಿ ಆ ಕುಂಡೊಳಗಿಂದ ವಿಗ್ರಹ ತಂದು ಇಲ್ಲಿ ಇದನ್ನು ಟೆಂಪಲನ್ನು ಕಟ್ಟಿ ಈ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರೆ ಅಂಥೇಳಿ ಒಂದು ನಂಬಿಕೆ. ಮತ್ತು ಈ ಟೆಂಪಲ್ದು ಏನಪ್ಪ ವಿಶೇಷಪ್ಪ ಅಂತಂದ್ರೆ, ಈ ಟೆಂಪಲ್ 6 ಮಂತ್ ನಮ್ಮಂಥ ಜನಗಳು ಇದನ್ನು ಪೂಜೆ ಮಾಡ್ತಾರೆ. ಸೊ ರಿಮೈನಿಂಗ್ 6 ಮಂತ್ ಏನೈತಿ ದೇವತಾ ಪೂಜೆಗಳು ಮಾಡ್ತಾರೆ ಅಂಥೇಳಿ ಒಂದು ನಂಬಿಕೆ. ಸೊ ಶಂಕರಾಚಾರ್ಯರು ಇದನ್ನು ವಿಗ್ರಹ ತಂದು ಇಲ್ಲಿ ಇದನ್ನು ಸ್ಥಾಪನೆ ಮಾಡಿದಾರೆ ಅಂತೇಳಿ ಒಂದಾದ್ರೆ, ಸೊ ಇದಕ್ಕಿಂತ ಬಿಫೋರ್ ಏನಿತ್ತಪ್ಪ ಈ ಟೆಂಪಲ್ ಅಂತಂದ್ರೆ, ಅವಾಗ ಶಿವನ ವಾಸಸ್ಥಳ ಇತ್ತು. ಸೊ ಅವಾಗ ವಿಷ್ಣುಗೆ ಈ ಸ್ಥಳ ಬೇಕಾಗಿರ್ತೈತಿ ಇಲ್ಲಿ ಧ್ಯಾನ ಮಾಡ್ಬೇಕಂತೇಳಿ. ಸೊ ಅವಾಗ ಏನು ಮಾಡ್ತಾನೆ ವಿಷ್ಣು ಏನು ಪ್ಲ್ಯಾನ್ ಮಾಡ್ತಾನಪ್ಪ ಅಂದ್ರೆ, ಈಗ ಶಿವಗೆ ಹೋಗಿ ಹೆಂಗೆ ಕೇಳಕ್ಕೆ ಬರ್ತೈತಿ ಜಾಗ ಇದನ್ನು ಕೊಡಪ್ಪ ಅಂತೇಳಿ. ಸೊ ಅವಾಗ ಏನು ಮಾಡ್ತಾನೆ ವಿಷ್ಣು ಮಗುವಿನ ಆಕಾರ ತಾಳಿ ಹೊರಗೆ ಕೂತು ಅಳತಿರ್ತಾನೆ. ಸೊ ಒಳಗೆ ಪಾರ್ವತಿ ಶಿವ ಒಳಗೆ ಧ್ಯಾನ ಮಾಡ್ಬೇಕಾದ್ರೆ ಯಾವುದೋ ಮಗುವಿನ ಅಳಿಸ್ಕೊಂಡು ಬರತ್ತಲ್ಲ ಅಂಥೇಳಿ, ಸೊ ಪಾರ್ವತಿ ಹೊರಗೆ ಬಂದು ಆ ಮಗುನ ತೊಗೊಂಡು ಒಳಗೆ ಹೋಗ್ತಾನೆ. ಒಳಗೆ ಹೋಗೋಣ ವಿಷ್ಣು ತನ್ನ ರೂಪ ಹಾಳ್ಬಿಡ್ತಾನೆ. ಸೊ ವಿಷ್ಣು ಓರಿಜಿನಲ್ ಬಂದ್ಬಿಡ್ತಾನೆ. ಸೊ ಅವಾಗ ಶಿವಗೆ ಅರ್ಥ ಆಗ್ತೈತಿ, ಸೊ ಹಿಂಗೆ ಪ್ಲ್ಯಾನ್ ಮಾಡ್ಯಾನ ನೀವು ವಿಷ್ಣು ಅಂತೇಳಿ. ಸೊ ಅವಾಗ ಏನಂತಾನೆ, ಅವಾಗ ನಾನು ಈ ಜಾಗ ಬಿಟ್ಕೊಡಿ, ನಾನು ಧ್ಯಾನ ಮಾಡ್ತೀನಿ ಅಂತಂದಾಗ, ಸೊ ಇವತ್ತು ಹಿಡಿದು ನಿನಗೆ ಇಲ್ಲಿ ಭದ್ರಿ ಅಂತ ಹೇಳಿ ಇಲ್ಲಿ ಎಲ್ಲ ಜನ ನಿನ್ನ ಪೂಜೆ ಮಾಡ್ತಾರೆ ಅಂಥೇಳಿ ಇಲ್ಲಿದಿಂದ ಕೇದಾರ್ನಾಥ್ಗೆ ಹೋಗಿ ಅಲ್ಲಿ ನೆಲೆಸ್ತಾನೆ ಅಂಥೇಳಿ ಒಂದು ನಂಬಿಕೆ. ಸೊ ಮತ್ತು ಇನ್ನೊಂದು ಪಾಂಡವರ್ ರಿಲೇಟೆಡ್ ಈ ಟೆಂಪಲ್ಗೆ ಐತಿ. ಏನಪ್ಪ ಅಂತಂದ್ರೆ, ಪಾಂಡವರು ಸ್ವರ್ಗಕ್ಕೆ ಹೋಗಿದ್ದ ಮುಂಚೆ ಅವರು ಪಿಂಡದಾನ ಕ್ರಿಯೆ ಮಾಡಿಕಿಸಿಂದ ಇಲ್ಲಿಂದೇ ಸ್ವರ್ಗಕ್ಕೆ ಹೋದ್ರು ಅಂಥೇಳಿ ಒಂದು ನಂಬಿಕೆ. ಸೊ ಮತ್ತು ಇದ್ರದ್ದು ಟೆಂಪಲ್ ಪೂಜಾರಿ ಕೇರಳದವ್ರು ಇರ್ತಾರೆ. ಸೊ ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯಾದಾಗ ಏನೇನು ಟೆಂಪಲ್ಗಳದೆಲ್ಲ ಸೌತ್ ಇಂಡಿಯನ್ ಸರ. ಸೊ ಸೌತ್ ಇಂಡಿಯನ್ದಾಗ ಏನೇನೆಲ್ಲ ಟೆಂಪಲ್ ಪೂಜಾರಿಗಳದೆಲ್ಲ ಎಲ್ಲ ನಾರ್ತ್ ಇಂಡಿಯನ್ ಸರ. ಸೊ ಶಂಕರಾಚಾರ್ಯ ಅವಾಗ ಇದನ್ನು ರೂಲ್ಸ್ ಮಾಡಿಕಿಸಿಂದ ಕೊಟ್ಟಾರೆ. ಸೊ ಶಂಕರಾಚಾರ್ಯದೆಲ್ಲ ಇದನ್ನು ರೂಲ್ಸ್ ಮಾಡಿದ ತಕ್ಷಣ
ಸೊ ಮತ್ತು ಇನ್ನೊಂದು ಇದ್ರದ್ದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಈ ವಿಷ್ಣುವಿನ ಕೂಡ ಲಕ್ಷ್ಮೀ ಮಾತಂದು ಪೂಜೆನೂ ಆಗ್ತೈತಿ. ಸೊ ಫ್ರೆಂಡ್ಸ್, ಸೊ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಈ ಬದ್ರಿನಾಥ್ ಟೆಂಪಲ್ ಬಗ್ಗೆ ನಿಮಗೆ ಇನ್ ಡೀಟೇಲಾಗಿ ಹೇಳಿದ್ದೀನಿ. ಸೊ ಈಗ ವಿಡಿಯೋ ಲೈಕ್ ಆಗಿತ್ತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಆಗಿದ್ದಿಲ್ಲಪ್ಪ ಅಂದ್ರೆ ಡಿಸ್ಲೈಕು ಮಾಡಿ. ಸೊ ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ. ಸೊ ನೆಕ್ಸ್ಟ್ ಏನಂತಪ್ಪ, ಈಗ ನೆಕ್ಸ್ಟಿನ ಪಾರ್ಟ್ 3 ಒಳಗೆ ನಾವು ಮಾನ ವಿಲೇಜ್ ಹೋಗೋಣ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.